ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಕೇವಲ ಒಬ್ಬ ನಾಯಕ ಅಲ್ಲ, ಅವರು ಒಂದು ಯುಗ, ಒಂದು ಕ್ರಾಂತಿ, ಅಸಮಾನತೆಯ ಕತ್ತಲೆಯಲ್ಲಿ ಬೆಳಕು ತಂದ ಮಹಾನ್ ಚಿಂತಕ, ಭಾರತದ ಸಂವಿಧಾನದ ಶಿಲ್ಪಿ. ಅವರೇ ಡಾಕ್ಟರ್ BR ಅಂಬೇಡ್ಕರ್. ಇಂದು ನಾವು ಈ ವಿಡಿಯೋದಲ್ಲಿ ಅವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಾಹೋನಲ್ಲಿ ಜನಿಸಿದರು. ಅವರು ದಲಿತ ಕುಟುಂಬದಲ್ಲಿ ಜನಿಸಿದ ಕಾರಣ ಬಾಲ್ಯದಿಂದಲೇ ಭೇದ ಭಾವವನ್ನು ಅನುಭವಿಸಿದರು. ಶಾಲೆಯಲ್ಲಿ ಅವರಿಗೆ ಬೇರೆ ಕುಳಿತುಕೊಳ್ಳಲು ಹೇಳಲಾಗುತ್ತಿತ್ತು, ನೀರನ್ನು ಕುಡಿಯಲು ಅವಕಾಶ ಇರಲಿಲ್ಲ. ಆದರೆ ಈ ಕಷ್ಟಗಳು ಅವರನ್ನು ದುರ್ಬಲಗೊಳಿಸಲಿಲ್ಲ, ಅವು ಅವರಲ್ಲಿ ಹೋರಾಟದ ಶಕ್ತಿಯನ್ನು ಬೆಳೆಸಿದವು. ಡಾಕ್ಟರ್ BR ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಶಿಕ್ಷಣಕ್ಕೆ ಬಹಳ ಮಹತ್ವ ನೀಡುತ್ತಿದ್ದರು. ಅವರ ತಾಯಿ ಭೀಮಾಬಾಯಿ ಅವರು ಧಾರ್ಮಿಕ ಹಾಗೂ ಸಂಸ್ಕಾರಯುತ ಮಹಿಳೆಯಾಗಿದ್ದರು. ಅಂಬೇಡ್ಕರ್ ಅವರ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪತ್ನಿಯರ ಹೆಸರು ರಾಮಾಬಾಯಿ ಅಂಬೇಡ್ಕರ್ ಅವರನ್ನು 1906ರಲ್ಲಿ ಮದುವೆಯಾಗ್ತಾರೆ. 1935ರಲ್ಲಿ ರಾಮಾಬಾಯಿ ಅಂಬೇಡ್ಕರ್ ಮರಣವನ್ನು ಹೊಂದುತ್ತಾರೆ. ಮತ್ತೆ ಅವರು 1948ರಲ್ಲಿ ಸಾವಿತ್ರಿ ಅಂಬೇಡ್ಕರ್ ಅವರನ್ನು ಮದುವೆಯಾಗ್ತಾರೆ. ಅವರ ಮಗನ ಹೆಸರು ಯಶವಂತ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣವನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡರು. ಅವರು ವಿದೇಶಗಳಲ್ಲಿ ಉನ್ನತ ಶಿಕ್ಷಣ ಪಡೆದರು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನೇಕ ಪದವಿಗಳನ್ನು ಪಡೆದು ಅವರು ಜಗತ್ತಿನ ಮಟ್ಟದಲ್ಲಿ ಗುರುತಿಸಿಕೊಂಡರು. ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿದರು. ಅವರು ಹೇಳಿದ ಪ್ರಸಿದ್ಧ ಮಾತು, ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿರಿ, ಹೋರಾಡಿರಿ. ಅವರು ಅಸ್ಪೃಶ್ಯತೆಯ ವಿರುದ್ಧ ಬಲವಾಗಿ ಹೋರಾಡಿದರು. ಅಂಬೇಡ್ಕರ್ ಅವರು ಹಲವು ಚಳುವಳಿಗಳನ್ನು ನಡೆಸಿದರು. ಮಹಡ್ ಕೆರೆ ಪ್ರವೇಶ ಸತ್ಯಾಗ್ರಹವನ್ನು ನಡೆಸಿದರು. ಹಾಗೆ ಕಾಲಾರಾಮ್ ದೇವಸ್ಥಾನ ಪ್ರವೇಶ ಹೋರಾಟವನ್ನು ಕೂಡ ನಡೆಸಿದರು. ಈ ಚಳುವಳಿಗಳು ಸಮಾನತೆಗಾಗಿ ಮಹತ್ವದ ಹಂತಗಳಾಗಿದ್ದವು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತದ ಸಂವಿಧಾನ ರಚನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಅವರು ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಖಚಿತಪಡಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು. ಅವರು ಮಹಿಳಾ ಹಕ್ಕುಗಳಿಗಾಗಿ ಬಲವಾಗಿ ಬೆಂಬಲ ನೀಡಿದರು. ಅವರು ಸಮಾಜದ ಎಲ್ಲ ವರ್ಗಗಳಿಗೆ ನ್ಯಾಯ ದೊರಕಲು ಶ್ರಮಿಸಿದರು. ಜೀವನದ ಕೊನೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅವರು ಲಕ್ಷಾಂತರ ಜನರಿಗೆ ಹೊಸ ದಾರಿಯನ್ನು ತೋರಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ನಿಧನರಾದರು. ಆದರೆ ಅವರ ಚಿಂತನೆಗಳು ಇಂದಿಗೂ ಜೀವಂತವಾಗಿವೆ. ಅವರ ಸಮಾನತೆ ಮತ್ತು ಮಾನವ ಹಕ್ಕುಗಳ ಪ್ರತೀಕ. ಅವರು ನಮಗೆ ಕಲಿಸಿರುವುದು, ಶಿಕ್ಷಣವೇ ಶಕ್ತಿ, ಸಮಾನತೆ ಮುಖ್ಯ, ಅನ್ಯಾಯದ ವಿರುದ್ಧ ಹೋರಾಟದ ಅಗತ್ಯ. 1990ರಲ್ಲಿ ಮರಣೋತ್ತರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಸ್ನೇಹಿತರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಕೇವಲ ಇತಿಹಾಸದ ಪುಟವಲ್ಲ, ಅದು ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಜೀವಿಸುತ್ತಿರುವ ಪ್ರೇರಣೆಯ ನದಿ. ಅವರು ತೋರಿದ ಮಾರ್ಗ ಸಮಾನತೆ, ನ್ಯಾಯ, ಶಿಕ್ಷಣ ಮತ್ತು ಧೈರ್ಯ ಇಂದಿಗೂ ನಮ್ಮ ಸಮಾಜದ ಬೆಳಕಾಗಿರಲಿ. ನಾವು ಅವರ ಕನಸುಗಳನ್ನು ನಿಜವಾಗಿಸುವುದೇ ನಿಜವಾದ ಗೌರವ. ಹೆಜ್ಜೆ ಹಾಕಿ, ನಿಂತು ಹೋರಾಡಿ ಮತ್ತು ಬೆಳಕನ್ನು ಹರಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.